ಸ್ನೇಹಿತರೆ, ಒಂದು ನದಿಯ ದಡದಲ್ಲಿ ಒಂದು ದೊಡ್ಡ ಊರು ರಾತ್ರೋರಾತ್ರಿ ಮಾಯವಾಗಲು ಸಾಧ್ಯವೇ? 30ಕ್ಕೂ ಹೆಚ್ಚು ಭವ್ಯ ದೇವಸ್ಥಾನಗಳು ಒಂದು ಮರಳಿನ ಅಡಿಯಲ್ಲಿ ಹೂತು ಹೋಗಲು ಯಾವುದಾದರೂ ಶಕ್ತಿ ಕಾರಣವೇ? ಒಂದು ಬೃಹತ್ತಾದ ಕಾವೇರಿ ನದಿ ಹರಿಯುವ ಜಾಗದಲ್ಲಿ ದಟ್ಟವಾದ ಮರುಭೂಮಿ ಥರ ಮರಳು ಬರಲು ಹೇಗೆ ಸಾಧ್ಯ? ಇದು ರಾಣಿ ಅಲಮೇಲಮ್ಮನ ಶಾಪವೇ ಅಥವಾ ಪ್ರಕೃತಿಯ ವಿಕೋಪವೇ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ತಲಕಾಡಿನ ರಹಸ್ಯವು ಪೂರ್ತಿಯಾಗಿ ಬಿಚ್ಚಿಡುತ್ತಿದ್ದೇವೆ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. 17ನೇ ಶತಮಾನದಲ್ಲಿ ಮೈಸೂರು ರಾಜರ ಸೈನ್ಯವು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿತು. ರಾಣಿ ಅಲಮೇಲಮ್ಮ ತನ್ನ ಒಡವೆಗಳನ್ನು ರಕ್ಷಿಸಲು ಕಾವೇರಿ ನದಿಗೆ ಹಾರಿದಳು. ಸಾಯುವ ಮುನ್ನ ಅಲಮೇಲಮ್ಮನು ಶಾಪಗಳನ್ನು ಕೊಟ್ಟಳು. ಆ ಶಾಪ ಇಂದಿಗೂ ನಡೆಯುತ್ತವೆ ಎಂದು ಜನರು ನಂಬುತ್ತಾರೆ. ಆ ಶಾಪ ಏನಂದ್ರೆ ಫ್ರೆಂಡ್ಸ್, ಅಲಮೇಲಮ್ಮನ ಸಾವಿನ ರೋಚಕ ಕಥೆ ಹೇಗಿತ್ತಂದ್ರೆ, ಆ ಒಂದು ಘಟನೆ ಇಡೀ ತಲಕಾಡಿನ ಹಣೆ ಬರಹವನ್ನೇ ಬದಲಾಯಿಸಿಬಿಟ್ಟಿತು.